ನಮಸ್ಕಾರ, ಲಕ್ಕಿ ವಂಚ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವತ್ತು ಹೇರ್ ಸ್ಟೈಲು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಎಲ್ಲರೂ ಹೋಗೋದಾದರೆ ಹೇಗೆ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ನೋಡಿ. ಈ ರೀತಿ ಒಂದು ಏರ್ ಬ್ಯಾಂಡ್ ಹಾಕ್ಕೊಂಡ್ರೆ ನೀಟಾಗಿ ಟೈಟಾಗಿ ಬಾಚಿಕೊಂಡು ಏರ್ ಬ್ಯಾಂಡ್ ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ನೋಡಿ, ಈ ರೀತಿ ಫೋಲ್ಡ್ ಮಾಡೋ ರೀತಿಯೇ ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡ್ಕೊಳ್ಬೇಕು. ಹೀಗೆ ಫೋಲ್ಡ್ ಆದಮೇಲೆ ಅಲ್ಲಿಗೊಂದು ಕ್ಲಿಪ್ ಹಾಕ್ಕೊಳ್ಬೇಕಾಗುತ್ತೆ. ಯಾವುದೇ ಫಂಕ್ಷನಿಗೆ ಹೋಗೋದಾದ್ರೂ ನಾವು ಒಂದು ನಿಮಿಷದಲ್ಲಿ ಈ ರೀತಿ ಮಾಡಿಕೊಂಡು ಹೋಗ್ಬೋದು. 2 ನಿಮಿಷ ಸಾಕು. 2 ನಿಮಿಷದಲ್ಲಿ ಈ ಸ್ಟೈಲ್ ಮಾಡ್ಕೊಂಡು ಹೋಗ್ಬೋದು. ಈ ಥರ ಟೈಟಾಗಿ ಒಂದು ಕ್ಲಿಪ್ ಹಾಕ್ಕೊಳ್ಳಿ. ಈ ಕ್ಲಿಪ್ ಹಾಕಿದ ಮೇಲೆ ಇದನ್ನು ಉಳಿದಿರೋಂಥ ಕೂದಲನ್ನ ನೀಟಾಗಿ ಬಾಚ್ಕೊಂಡಾದಮೇಲೆ ಅದನ್ನು 2 ಭಾಗ ಮಾಡ್ಕೊಳ್ಬೇಕು. ಈ ರೀತಿ 2 ಭಾಗ ಮಾಡಿಕೊಂಡು ಒಂದೊಂದು ಭಾಗನೂ ನೀಟಾಗಿ ಸುತ್ತಕೊಳ್ಬೇಕಾಗತ್ತೆ. ಈ ರೀತಿ ಸುತ್ತುತ್ತಾ ಇದ್ದೀನಲ್ಲ, ಈ ರೀತಿಯೇ ಸುತ್ತಕೊಳ್ಳಿ. ನೀಟಾಗಿ ಸುತ್ತಕೊಂಡು ಈ ನಾವು ಫೋಲ್ಡ್ ಮಾಡಿರೋ ಅಂಥ ಹೇರ್ ಇದೆಯಲ್ಲ, ಅದರ ಸುತ್ತನೂ ಕೂಡ ನೀವು ಈ ಉಳಿದಿರೋಂಥ ಕೂದಲನ್ನ ಈ ರೀತಿ ತೊಗೊಂಡು ಬಂದು, ಕುಳ್ಳ ಚಿಕ್ಕದಿದ್ದರೆ ಕೂದಲು ಬಿಟ್ಕೊಂಡು ಹೋಗುತ್ತೆ ಅಂದರೆ ಕ್ಲಿಪ್ ಹಾಕಬೇಕಾಗುತ್ತೆ. ಇದು ನನ್ನ ಹೇರ್ ಉದ್ದ ಇದೆ, ಹಾಗಾಗಿ ನಾನು ಕ್ಲಿಪ್ ಹಾಕ್ತಾಯಿಲ್ಲ. ಹಾಗೆ ಸಿಕ್ಸಿದ್ರೆ ಸಾಕು, ಟೈಟಾಗಿ ಕೂರ್ತಾ ಇದೆ. ಹಾಗಾಗಿ ಈಗ ಒಂದು ಕಡೆ ಆಯಿತು, ಇನ್ನೊಂದು ಕಡೆ ಕೂಡ ಇದೇ ರೀತಿ ಸುತ್ತಕೊಂಡು ಈ ರೀತಿ ಕರೆಕ್ಟ್ ಲೆವೆಲ್ ನೋಡಿಕೊಂಡು ಮಾಡ್ಕೊಳ್ಬೇಕು. ಒಬ್ಬರೇ ಕೂಡ ಈ ಸ್ಟೈಲ್ ಮಾಡ್ಕೊಳ್ಬೋದು, ಇಬ್ಬರು ಬೇಕು ಅಂತ ಇಲ್ಲ. ನೋಡಿ, ನಾನು ಒಬ್ಬಳೇ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೋಡಿ, ಈ ರೀತಿ ಇದಕ್ಕೆ ಹೂವು ಏನು ಬೇಕಾಗೋದೇ ಇಲ್ಲ. ತುಂಬಾ ಹೀಗೇ ನೀಟಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ. ಬೇಕಂದರೆ ಈಗ ಮಾರ್ಕೆಟಲ್ಲಿ ಇವೆಲ್ಲ ಶೋ ಕ್ಲಿಪ್ಗಳೆಲ್ಲ ಸಿಗ್ತವೆ, ಬೇಕಂದ್ರೆ ಹಾಕ್ಕೊಳ್ಬೋದು. ಇಲ್ಲಾಂದರೆ ನೀವು ಹೂವು ಬೇಕು ಅಂದರೆ ನಿಮ್ಮಿಷ್ಟ ಮುಡ್ಕೊಳ್ಬೋದು. ಇಲ್ಲ ಅಂದರೆ ಸೈಡ್ಗೂ ಒಂದು ರೋಸ್ ಕೂಡ ಮುಡ್ಕೊಳ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ ರೋಸು. ಹೀಗೆ ಒಂದು ಇಡೀ ದಿನ ಕೂಡ ಇದೇನೂ ಹಾಳಾಗಲ್ಲ, ತುಂಬಾ ನೀಟಾಗಿರುತ್ತೆ. ಒಂದು ಚೂರು ಬಿಚ್ಕೊಂಡು ಹೋಗಲ್ಲ, ಏನಿಲ್ಲ. ಸೈಡ್ಗೆ ಬೇಕಾದರೆ ನೋಡಿ, ಈ ರೀತಿ ಒಂದು ರೋಸ್ ಕೂಡ ಮುಡ್ಕೊಳ್ಬೋದು. ನೀಟಾಗಿ ಕ್ಲಿಪ್ ಮಾಡಿಕೊಂಡು ಅಥವಾ ಏರ್ ಪಿನ್ನಲ್ಲಿ ಹೂ ಮುಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದೇ ಮದುವೆ ಸಮಾರಂಭ ಮತ್ತು ಹಬ್ಬ, ಈ ರೀತಿ ಹಬ್ಬದಲ್ಲಂತೂ 2 ನಿಮಿಷದಲ್ಲಿ ರೆಡಿ ಆಗಿಬಿಡ್ಬೋದು. ನೋಡಿ, ನೀಟಾಗಿ ಹಾಕ್ಕೊಂಡು ರೆಡಿ ಆಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಎಲ್ಲಿಗೆ ಬೇಕು ಅಲ್ಲಿಗೆ ನೋಡಿಕೊಂಡು ಲೆವೆಲ್ ನೋಡಿಕೊಂಡು ಹೂ ಮುಡ್ಕೊಳ್ಳಿ. ಸೈಡು ಹೂ ಮುಡಿಯುವಾಗ ನೋಡ್ಕೊಂಡು ಮುಡ್ಕೊಳ್ಳಿ. ಎಡಗಡೆಗಾರ ಮುಡ್ಕೊಳ್ಳಿ, ಬಲಗಡೆಗಾರ ಮುಡ್ಕೊಳ್ಳಿ, ಯಾವ ಕಡೆಗಾರ ಮುಡ್ಕೊಳ್ಬೋದು. ಒಟ್ಟಿಗೆ ಅದು ನಿಮ್ಮ ಚಾಯ್ಸು. ಇದೇ ಸಿಂಪಲ್ಲಾಗಿ ನೋಡಿ, ಎಷ್ಟು ನೀಟಾಗಿ ಈ ಥರ ಗಂಟು ಹಾಕ್ಕೊಳ್ಬೋದು, ಈ ಥರ ಡಿಸೈನ್ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ ಎಷ್ಟು ಚೆಂದ ಕಾಣುತ್ತೆ ನೋಡಿ. ಎಲ್ಲರೂ ಹೋಗೋದಾದ್ರೆ ಸಿಂಪಲ್ಲಾಗಿ ಈ ರೀತಿ ಬೇಗ ಹಾಕ್ಕೊಂಡು ರೆಡಿಯಾಗಿ ಹೋಗ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.